ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ. ಒಂಥರ ಹುಟ್ಟತ್ಲೇ ಸಿಎಂ. ನಂದ ಕಿಡ್ನಿ ಸ್ಟೋನ್ ಆಗಿತ್ತು. ಇರಾಕ್ ಮನಿ ಇಲ್ಲ, ಮನಿ ಬಿದ್ದದ ಅಂತ ಮನ್ಯಾಗ ನಮ್ ತಾಯಿ ಇತ್ತು. ತಾಯಿಗಿಂತ ದೊಡ್ಡ ದೇವ್ರ ಇಲ್ಲ ಅಂತಾರ. ಆಲ್ ಇಂಡಿಯಾ ಜರ್ನಿ ಮಾಡ್ತೀನಿ ಅದಂತೂ ಬಿಡೋದಿಲ್ಲ. ಅದೊಂದು ಆಕ್ಸಿಡೆಂಟ್ ಆಗ್ಯದ, ಕೆಸರಾಗ ಬಿದ್ದಾರ್ರಿ. ಇವಾಗ ಏನ್ ಬರಾಕತ್ತಾರಲ್ಲ ಬಿಗಿನರ್ಸ್, ಅವ್ರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತಾರೆ? ಬಿಗಿನರ್ಸ್ ಏನ್ ಹೇಳೋದಪ್ಪ ಅಂತಂದ್ರೆ ಯೂಟ್ಯೂಬ್ ದಾಗ ಸ್ಟಾರ್ಟ್ ಮಾಡ್ರಿ. ರಾಮಾಯಣ ಸುತ್ತುಡಿ ಆಗತ್ತಾರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇ ಸೀಮಾ ಅವ್ರೆ. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ. ಇವಾಗ ನಾನೇ ಸಿಎಂ ಅಂತೇಳಿ ಪೇಜ್ ಓಪನ್ ಮಾಡಿರಲ್ಲ, ಪೇಜ್ ನ ಕ್ರಿಯೇಟ್ ಮಾಡಕ್ ನಿಮ್ಗೆ ಏನ್ ಇನ್ಸ್ಪಿರೇಷನ್? ಇನ್ನೊಂದು ಅದನ್ನ ಎದಕ್ ಇಡ್ಬೇಕ್ ಅನಿಸ್ತು? ನಾನೇ ಸಿಎಂ ಅನ್ನೋದು ಎದಕ್ ಇಡ್ಬೇಕ್ ಅನಿಸ್ತು? ನಾನೇ ಸಿಎಂ ಅನ್ನೋದು ಸೊ ಇದು ಬರೋದ ನಾನೇ ಸಿಎಂ ಅಂದ್ರೆ ಏನಿಲ್ಲ, ಸಿಎಂ ಅಂತ ಇಟ್ಕೊಂಡನ, ಯಾಕೆ ಇಟ್ಕೊಂಡನ ಅಂತ ಹೌದಾ? ಸೊ ಅದಕ್ಕೊಂದ್ ಕಾರಣ ಅದ. ನಾವೊಂಥರ ಹುಟ್ಟತ್ಲೇ ಸಿಎಂ. ಹೆಂಗಂದ್ರ ನಂದ್ ಫಸ್ಟ್ ಲಿಟರ್ ಸಿ ದಿಂದ ಸ್ಟಾರ್ಟ್ ಆಗ್ತದ, ನಮ್ದು ಸರ್ನೇಮ ಎಂ ದಿಂದ ಎಂಡ್ ಆಗ್ತದ. ಸೊ ಅದಕ್ಕಾಗಿ ನಾನು ಸಿಎಂ ಅಂತ ಇಟ್ಕೊಂಡಿದ್ದೆ. ಹೆಸರು ಚಂದ್ರಕಾಂತ, ಸರ್ನೇಮ ಮಾಳೇಕರ. ಚಂದ್ರಕಾಂತ್ ಇಂದ ಸಿ ತೆಗ್ದು ಮಾಳೇಕರದಿಂದ ಎಂ ತಗೊಂಡು ಜಾಯಿಂಟ್ ಮಾಡಿ ಸಿಎಂ ಅಂತ ಇಟ್ಟೆ. ಸೊ ನಾನೇ ಸಿಎಂ. ನಾನೇ ಚಂದ್ರಕಾಂತ್ ಮಾಳೇಕರ್. ಡಾಕ್ಟರ್ ಬ್ರೋ. ಡಾಕ್ಟರ್ ಬ್ರೋ ಇನ್ಸ್ಪಿರೇಷನ್ ನಿಮ್ಗೆ? ನಮ್ ಗುರುಗಳು ಇದ್ದಂಗ. ನಾನು ಟ್ರಾವೆಲಿಂಗ್ ಮಾಡಕ್ ಅವರ ಒಂಥರ, ಅವ್ರು ಅಷ್ಟು ಧೈರ್ಯ ತಗೊಂಡ್ ಅಷ್ಟು ದೂರ ಹೋಗ್ತಾರಲ್ಲ, ನಮ್ ದೇಶ ಸುತ್ತಾಗ ನಾವೇ ಕಂಡ್ಬೇಕು. ಅದಕ್ಕಂತ ನೀವು ನಾನೇ ಸಿಎಂ ಅಂತ ಇಟ್ಕೊಂಡು ಸಿಎಂ ನಾನೇ ಎಲ್ಲಿ ಹೋದ್ರು ಸಿಎಂ ಅಂತ ಹೇಳ್ಕೊಂತ ಅಡ್ಡಾಡಕತ್ತೀರಿ, ಹೌದಲ್ಲ? ಹಂಗ ಚೆನ್ನಾಗೈತೆ ಸರ್. ಒಂದು ಯುನೀಕ್ ಆಗೈತೆ ನೇಮ್. ಎಲ್ಲಿ ಹೋದ್ರು ನಾನೇ ಸಿಎಂ ಅನ್ನೋ, ಇವ್ರು ನೀ ಸಿಎಂ ಅನ್ನೋ ಒಂದಿಷ್ಟು ಜನ ಕೇಳ್ತಿರ್ತಾರಲ್ಲ, ಕೇಳ್ಬೇಕ ಅನಿಸ್ತು, ಕೇಳಿದೆ. ಟ್ರಾವೆಲಿಂಗ್ ಮಾಡಾಕತ್ತಿರಲ್ಲ, ಆಲ್ ಇಂಡಿಯಾ ಸೈಕಲ್ ಯಾತ್ರಾ ಅಂತೇಳಿ ಒಂದು ಯಾತ್ರಾ ಸ್ಟಾರ್ಟ್ ಮಾಡಿದ್ರಿ. ಬಟ್ ಯಾಕೆ ಅರ್ಧಕ್ಕ ನಿಂದಿರ್ಸ್ಕೊಂಡ್ ಬಂದ್ರಿ? ಆಲ್ ಇಂಡಿಯಾ ಮಾಡ್ಲಿಲ್ಲ? ಆಲ್ ಇಂಡಿಯಾ ಮಾಡ್ಬೇಕು, ಇನ್ನ ಮಾಡ್ಲಿಲ್ಲ ಅನ್ನೋದಕ್ಕಿಂತ ಇನ್ನ ಎಂಡ್ ಆಗಿಲ್ಲ. ಅದು ಒಂದು ಕಾರಣ ಅಂತಾರೆ. ನಂದು ಕಿಡ್ನಿ ಸ್ಟೋನ್ ಆಗಿತ್ತು. ಇನ್ನೊಂದು ನಮ್ ಮನೆ ಪರಿಸ್ಥಿತಿ, ತಾಯಿಗಿಂತ ದೊಡ್ಡ ದೇವ್ರ ಇಲ್ಲ ಅಂತಾರ. ಸೊ ನಮ್ ಮನೆ ಪರಿಸ್ಥಿತಿನೂ ಬಹಳ ಹದಗೆಟ್ಟದ. ಇರಾಕ್ ಮನಿ ಇಲ್ಲ, ಮನಿ ಬಿದ್ದದ ಅಂತ ಮನ್ಯಾಗ ನಮ್ ತಾಯಿ ಇದ್ದಾಳ. ಅಂತ ಪರಿಸ್ಥಿತಿ ಇಟ್ಕೊಂಡು ನಾನು ದೇಶ ಸುತ್ತೀನಂದ್ರೆ ದೇಶದ ಜನನೇ ಒಪ್ಪೋದಿಲ್ಲ. ಅದು ನಮ್ಮ ಕನ್ನಡಿಗರೇ ಒಪ್ಪೋದಿಲ್ಲ. ಮೊದ್ಲ ತಾಯಿ ದೇವ್ರು ಎಂತ ದೂರ ಓಡಾಡಿದ್ರು, ಎಂತ ದೇವ್ರಿಗೆ ತಿರ್ಗಾಡಿದ್ರು, ತಾಯಿಗ್ ನೆಟ್ಟಿಗಿಟ್ರೆ ಎಲ್ಲಾ ದೇವ್ರುಗಳು ನಮ್ಮ ಹತ್ರ ಇರ್ತಾವ. ಇವಾಗ ನೀವು ಅರ್ಧಕ್ಕ ಬಿಟ್ಟು ಬಂದದ ಕಾರಣ? ಅರ್ಧಕ್ಕ ಬಿಟ್ಟಿಲ್ಲ, ನಮ್ಮ ತಾಯಿಗ್ ಒಂದ್ ನೆಲೆಗೆ ಹಚ್ಚಿ ತಾಯಿಗೆ ಸುಖವಾಗಿ ರಾಣಿ ತರ ನೋಡ್ಕೊಂಡು ಆ ರಾಣಿ ತರ ಫೀಲ್ ಬರ್ಬೇಕು ನಾ ಎಲ್ಲೇ ಹೋದ್ರು ಅಂತ ಒಂದಿಷ್ಟ ದಿನ ಡ್ರಾಪ್ ಮಾಡಿದ್ನಿ. ಅದು ಎಂಡ್ ಆಗಿಲ್ಲ, ಇನ್ನು ಮುಂದೆ ಕಂಟಿನ್ಯೂ ಮಾಡುತ್ತೀನಿ. ಇನ್ನ 3 ತಿಂಗಳು ನಾನು ಒಂದು ಯಾವ್ದಾರ ಬಿಸ್ನೆಸ್ ಸೆಟಪ್ ಮಾಡಿ ಅವರಿಗೆ ಅಲ್ಲಿ ಓನರ್ ಆಗಿ ಇಡ್ಬೇಕಂತ ಅಷ್ಟೇ. ನಿಮ್ ತಯಾರ ಓನರ್ ಆಗಿ ನೋಡ್ಬೇಕು ಆಸೆ. ಸಡನ್ ಆಗಿ ಏನ್ ಯೂಟ್ಯೂಬ್ ಆಲ್ಬಮ್ ಸಾಂಗ್ ಮಾಡಿಬಿಟ್ರಿ, ಅದು ಅರ್ಧಕ್ಕ ಬಿಟ್ಟು ಬಂದು? ಈಗ ನಮ್ಮ ಬುದ್ಧಿವಂತ ಜೀವಿಗಳು ಇಷ್ಟ ದಿನ ಜರ್ನಿ ನೋಡಿದ್ರು, ಈಗ ಡ್ರಾಪ್ ಆಗ ಒಮ್ಮೆ ಸಿಎಂ ಅನ್ನ ಮರಿಬಾರ್ದಲ್ಲ. ಸೊ ಅದಕ್ಕ ಒಂದ್ ಸ್ವಲ್ಪ ಅವರಿಗೂ ಬ್ಯುಸಿ ಆಗಿ ಇಡ್ಬೇಕು, ಅವ್ರಿಗೆ ಏನ್ರ ಎಂಟರ್ಟೈನ್ಮೆಂಟ್ ಕೊಡ್ಬೇಕು, ಅವ್ರಿಗೆ ಸ್ವಲ್ಪ ಏನ್ರ ನಮ್ಮಿಂದ ಏನಾಗ್ತದ ಅಷ್ಟು ಮಾಡ್ಬೇಕಂತ ಸೊ ಹೊಸ ಪ್ರಯತ್ನ ಮಾಡಿರೋದು. ಹೆಂಗಾಗ್ಯದ ನನಗೂ ಗೊತ್ತಿಲ್ಲ. ಚೆನ್ನಾಗ್ ಬಂದೈತ್ರಿ. ಚೆನ್ನಾಗ್ ಬಂದೈತಿ ವಿಡಿಯೋ. ಸಾಂಗ್ ಎಲ್ಲಿ ಆಡಿಸಿದ್ದ? ಅದನ್ನ ಯಾರ ಕೈಲಿ ಆಡಿಸಿದ್ದ? ಅದು ಆಕ್ಚುಲಿ ಬಹಳ ಅದು ನಮ್ಮ ಫ್ರೆಂಡ್ ಸುಮಂತ್ ಅವ್ರ ಅಂತ ಅದಾರ, ಅವ್ರು ಲಿರಿಕ್ಸ್ ಬರ್ದಾರ. ಒಂಥರ ಈಗ ಟೆಕ್ನಾಲಜಿ ಬಾಳ ಮುಂದುವರೆದು ಎಲ್ಲಾರು ಮಾಡ್ಬೋದು, ಅಸಾಧ್ಯ ಎಂಬುದಿಲ್ಲ. ಈಗ ಮೊದ್ಲೇ ಟೆಕ್ನಾಲಜಿ ಐತಿ. ಬಟ್ ಇವಾಗ ಏನ್ ನೀವು ಟ್ರಾವೆಲ್ ಅಡ್ಡಾಡ್ತಿರಲ್ಲ, ಇವಾಗ ಆಯ್ತು ಎಲ್ಲ ಕಡೆ ಆಂಜನೇಯ ಹೋಗಿ ಬಂದ್ರಿ, ಈ ಕಡೆ ಆಲ್ ಇಂಡಿಯಾ ಟ್ರಿಪ್ ಅಂತೇಳಿ ಪ್ರೇಮಾನಂದ ಮಹಾರಾಜರನ್ನ ಭೇಟಿಯಾಗಿ ಬಂದ್ರಿ. ಅದು ಬಹಳ ಖುಷಿ ಆಯ್ತು. ನಾವು ವಿಡಿಯೋ ನೋಡಿದಾಗ ನಾವು ಹೋಗಿ ಬಂದಂಗ ಖುಷಿ ಆಯ್ತು. ಅದು ಬಟ್ ನಿಮ್ಗ ಫೈನಾನ್ಸ್ ಎಲ್ಲ ಆಯ್ತು, ಯಾರು ನಿಮ್ಗ ಅಷ್ಟು ಹೆಲ್ಪ್ ಮಾಡ್ತಿದ್ರು? ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದಾಗ ಗೈಸ್ ಇನ್ನೊಂದ್ ಹೇಳ್ಬೇಕು, ನಾವ್ ಫೋನ್ ಇರ್ಲಿಲ್ಲ ನನ್ ಕಡೆ. 13 ತೊಳ ಆಯ್ತದೆ, ಅಣ್ಣನೇ ರೊಕ್ಕ ಕೊಟ್ಟದ. ಅದು ಬೇಡ ಇದು ಹೇಳ್ಬೇಡಿ ಈಗ. ಇಲ್ಲ ಹೇಳ್ಕೋಬೇಕು, ಅದ್ರಾಗ ಏನಿಲ್ಲ. ನಾವ್ ಫಸ್ಟಿಗೆ ಫೋನ್ ಇರ್ಲಿಲ್ಲ, ಅವಾಗೆಲ್ಲ ಇಬ್ರು ಕೂಡ ಮಾಡ್ದವ್ರು ನಾವು. ಇವ್ರು ಜಾಬ್ದಾಗ ಬಿಸಿ ಆದ್ರು, ನಾವು ವಿಡಿಯೋನೇ ಮಾಡ್ಬೇಕಂತ ಮುಂದ ಬಂದ್ವಿ. ನೀವು ಅದಕ್ಕ ಕುಂತ್ರಿ. ಬಟ್ ಇವರು ಬಾಳ ಮುಂದೋಗ್ಯಾರ, ಇವ್ರೇನ್ ನಿಂತಿಲ್ಲ ಅಂತಲ್ಲ. ಒಂದ್ ಟೈಮ್ ವಡಾಪತಿಲಾಗ ರೊಕ್ಕ ಇರ್ಲಿಲ್ಲ. ಎಲ್ಲಾ ದಾಟಿ ಬಂದಿವಿ, ಎಲ್ಲಾ ಫೇಸ್ಗಳು.
ಅಪರಿಚಿತರಲ್ಲ, ಪರಿಚಿತರು. ಇಷ್ಟ ಪರಿಚಿತರಲ್ಲ. ನೆಕ್ಸ್ಟ್ ಪ್ಲಾನ್ ಏನ್ ನಿಮ್ದು? ನೆಕ್ಸ್ಟ್ ಪ್ಲಾನ್ ಈಗ ಅದೇ ಹೇಳ್ತೀನಲ್ಲ, ಅಮ್ಮಾಗ ಒಂದ್ ರಾಣಿ ತರ ಫೀಲ್ ಬರ್ಬೇಕು, ಅಲ್ಲಿ ತನ ಜರ್ನಿ ಕಂಟಿನ್ಯೂ ಮಾಡೋದು. ಅವ್ರಿಗೆ ಅನ್ಸ್ಬೇಕು, ನನ್ ಮಗ, ಅವ್ರಿಗೇನ್ ಅನ್ಸ್ಬಿಟ್ಟದ ನನ್ ಮಗ ಎಲ್ಲಿ ದಾರಿ ತಪ್ಕೊಂಟಾನ. ಅವ್ರಿಗೆ ಅನ್ಸಾಗತ್ತ, ಯಾವ್ದೇ ತಾಯಿ ಆದ್ರೆ ಹಿಂಗ ದಾರಿ ಬಿಟ್ಟವ್ರ ನಮ್ಗೆ ಹಿಂಗ ನಾನ್ ಫುಲ್ಲ ಹಿಂಗ ಇಷ್ಟ ಕಷ್ಟಪಟ್ಟು ಹೋಗೋದ್ ನೋಡಿ ಯಾರ್ ಪೇರೆಂಟ್ಸ್ ಸುಮ್ ಕುಂದ್ರಲ್ಲ. ಇಲ್ಲೇ ಒಂದ್ ದಿನ 2 ದಿನ ಊರಿಗೆ ಹೋದ್ರೆ ಎಷ್ಟೋ ಚಿಂತೆ ಇರ್ತವ. ನೀವೇ ಒಂದ್ ಜಾಬ್ ಮಾಡತ್ತೀರಿ, ಎಷ್ಟು ಸಲ ಕಾಲ್ ಬರ್ತದೆ. ನಾ ಅದು ಬಿಟ್ಟು ಸೈಕಲ್ ಮ್ಯಾಗ ಎಲ್ಲೆಲ್ಲೋ ಗೊತ್ತಿಲ್ಲ ಜಾಗದಾಗ ಒಬ್ಬೊಬ್ನೇ ಹೋಗ್. ನಮಗೂ ಒಂಥರ ಭಯ ಆಗ್ತಿತ್ತು, ಏನ್ ಹಿಂಗ್ ಹೊಂಟನ್ಲ ಇವ, ಹೆತ್ತ ಕರಳು ಹೊತ್ತಾಗಲ್ಲ ಅಂತ ಇರ್ತಾವಲ್ಲ. ತಾಯಿಯವ್ರ ಬಗ್ಗೆ ಹೇಳ್ಕೊಂಡ್ರಿ, ನಿಮ್ ತಂದೆಯವ್ರ ಬಗ್ಗೆ ಏನ್ ಹೇಳಿಲ್ಲ? ತಂದೆಯವ್ರ ಬಗ್ಗೆ ಅದಾರ್ರಿ, ಅವರು ಒಂದು ಜಾಗದಾಗ ಸುಖವಾಗಿ ಅದಾರ, ಅಷ್ಟೇ ಇರ್ಲಿ ಅಂತ, ನಾವು ಸುಖವಾಗಿ ಇರ್ಬೇಕಂತ ನಮ್ಮ ಆಸೆ ಈಗಷ್ಟೇ. ಅಂದ್ರೆ ಅವ್ರ ಬಗ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತಲ್ಲ, ಯಾಕೋ ಆ ತರ ಆಗಿದೆ ಸನ್ನಿವೇಶ. ಅದಾರ ಒಂದಿಷ್ಟು ದಿನ ಎಲ್ಲಾ ಚಲೋನೇ ಇತ್ತು, ಒಂದಿಷ್ಟು ದಿನ ಆದ್ಬೇಕ ಅವ್ರು ಚೇಂಜ್ ಆಗ್ಬಿಟ್ರು. ಅವ್ರು ಒಂಥರ ನಮಗ್ ಬಿಟ್ಟು ಹೋಗ್ಯಾರ ಅಷ್ಟ, ಅದಕ್ಕೆ ಹೇಳ್ಕೊಳಕ್ ಇಷ್ಟ ಇಲ್ಲ. ನಾನೇ CM ದವ್ರ ಪ್ರಮೋಷನ್ ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಾಕತ್ತಾರ ಅಂತ ಕೇಳ್ಪಟ್ಟೆ. ನಾನ್ ನೋಡ್ತಿರ್ಲ ಎಷ್ಟ್ ಮಾಡಾಕತ್ತಾರ ಅಂತ. ಪ್ರಮೋಷನ್ ಅಂದ್ರೇನು, ಇವಾಗ ರೊಕ್ಕ ಎಲ್ಲಾದ್ರಿಂದ ತಗೋಬಹುದು. ಪ್ರಮೋಷನ್ ಅಂತ ಸುಮ್ನೆ ನಮ್ ಹೊಟ್ಟೆ ಪಾಡಿಗೆ ಎಷ್ಟು ಬೇಕು ಅಷ್ಟು ತಗೋತೀನಿ ನಾನು. ತಿಂಗಳದಾಗ ಒಂದ್ ಪ್ರಮೋಷನ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಇವಾಗ ಮಾಡ್ಲೇಬೇಕಾದಂತ ಅನಿವಾರ್ಯತೆ. ಬಟ್ ಜರ್ನಿ ಮಾಡುವಾಗ ಯಾವ್ದು ಪ್ರಮೋಷನ್ ಮಾಡಿಲ್ಲ. ಜನ ಬಾಳ್ ಸಪೋರ್ಟ್ ಮಾಡ್ಯಾರ. ನಮ್ ಅಂಬಾರಿಗೆ ರೊಕ್ಕ ಹಾಕ್ಯಾರ. ಆ ಅಂಬಾರಿ ತಗೊಳಕ್ ಇನ್ನ ನನ್ ಬಲ್ ರೊಕ್ಕನು ಅದಾವ. ಆ ಅಂಬಾರಿ ತಗೊಂಡ್ಬಾಗ ಎಲ್ಲರಿಗೆ ಪ್ರೂಫ್ ಅಂದ್ರೆ ಆ ಅಂಬಾರಿಗೆ ರೊಕ್ಕ ನಮ್ ಜೀವಿಗಳು ಕೊಟ್ಟಾರ. ಆ ಸಂದರ್ಭದಾಗ ನಾನು ಪ್ರಮೋಷನ್ ಮಾಡಿನೂ ತಗೋಬಹುದಾಗಿತ್ತು. ಬಟ್ ಇವ್ರು ಕೊಟ್ರಲ್ಲ, ಅದ್ರ ಮುಂದ್ ಪ್ರಮೋಷನ್ ಏನ್ ಮಾಡದ ಅಂತ ಬಿಟ್ಟೆ. ಬಟ್ ಇಲ್ಲೊಂದ್ ಬಂದ್ಬೇಕ 2 ಪ್ರಮೋಷನ್ ಮಾಡಿದ್ದು. ಅಲ್ಲೊಂದ್ ಆಕ್ಸಿಡೆಂಟ್ ಆಗ್ಯದ, ಕೆಸರಾಗ ಬಿದ್ದಾರ್ರಿ. ಅವ್ರು ನೋಡಿದ್ರ ಸರ್ಕಾರಕ್ಕ ಏನ್ ಹೇಳ್ಬೇಕು? ಸರ್ಕಾರಕ್ಕ ನೋಡ್ರಿ ಕುಣ್ದಾಡಗತ್ತೆ ನಾವು ತಗದಾಗ ಅಂತ ಹೇಳಿ, ಅಂತವ್ರು ಆಡಿದ್ದ ಆಟ ಅವ್ರ ಕೈ ಆಗೈತಿಲ್ಲ. ನಾಳೆ ನೀವು CM ಆಗ್ತೀರಿ? ಏನಾಗಲ್ಲ, ಬಟ್ ಹೆಸರಿನಾಗೆ CM ಅದೇ ದೊಡ್ಡ. CM ಪಟ್ಟ ಬೇಕಾಗಿಲ್ಲ ನಮ್ಗೆ, ಎಲ್ಲರೂ ಆಡಿಯನ್ಸ್ ನಿಮಗ್ CM ಪಟ್ಟ ಕೊಟ್ಬಿಟ್ರ. ನೀನೇ CM ನಾನೇ CM ಅಂತ ಒಂದ್ ಆಸೆ ಅದ ಅವ್ರಂಗ. ಅದು ಅವು ಅಂತ ಬರೇ ಕನಸ. ಬಟ್ ನಮ್ಮಿಂದ ಎಷ್ಟ್ ಆಗ್ತದಲ್ಲ. ನನ್ ಕನಸ ಏನಪ್ಪಾ ಅಂತಂದ್ರ ಒಂದ್ ಮಟ್ಟಕ್ ಬಂದ್ಬೇಕ, ಎಷ್ಟು ಜನರಿಗೆ ಅಷ್ಟ ಆಗ್ತದಲ್ಲ ಅಷ್ಟ್ ಹೆಲ್ಪ್ ಮಾಡ್ಬೇಕ ಅನ್ನೋದು. ಅದು ಈಗ ನಮ್ಗ ಮತ್ತೊಬ್ರು ಹೆಲ್ಪ್ ಮಾಡೋ ಸ್ಥಿತಿದಾಗ. ನೆಕ್ಸ್ಟ್ ಎಲ್ಲಿ ಪ್ಲಾನ್ ಹೋಗುದು? ಆಲ್ ಇಂಡಿಯಾ ಜರ್ನಿ ಮಾಡ್ತೀನಿ, ಅದಂತೂ ಬಿಡೋದಿಲ್ಲ. ಸೈಕಲ್ ಮೇಲೆ ಮಾಡೋರು? ಸೈಕಲ್ ಮ್ಯಾಗೆ ಮಾಡೋದು. ಬೇರೆ ಕಂಟ್ರಿಗೆ ಹೋಗೋದು? ಇಂಟರ್ನ್ಯಾಷನಲ್ ಬ್ಯಾಡ್ರಿಪ್ಪ. ರಾಮಾಯಣ ಸುತ್ತಿದಿವಲ್ಲ, ರಾಮಾಯಣದಾಗ ಶ್ರೀಲಂಕಾ ಒಂದ್ ಬರುತ್ತೆ, ಅಲ್ಲಿ ಒಂದ್ ಹೋಗಕ್ ಅನ್ಸದ. ಶ್ರೀಲಂಕಾ? ಬಟ್ ರಾಮಾಯಣ ಎಲ್ಲಾ ಕಡೆ ರಾಮಾಯಣ ಸುತ್ತುಡಿ ಆಗತ್ತಾರೆ. ನಮ್ ದೇಶದಾಗ ಎಷ್ಟ್ ಅದಾವ? DR ಬ್ರೋ ಅದಾರಲ್ಲ, ಎಲ್ಲಾ ದೇಶ ಸುತ್ತಾಡ. ನಾವ್ ದೇಶ ಸುತ್ತಾಡ, ನಮ್ಮ ದೇಶನ ಸುತ್ತಾಡ. ಇವಾಗ ಏನ್ ಬರಾಕತ್ತಾರಲ್ಲ ಇನ್ಫ್ಲುಯೆನ್ಸರ್, ಬಿಗಿನರ್ಸ್, ಅವ್ರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತಾರೆ? ಇನ್ಫ್ಲುಯೆನ್ಸರ್ ಈಗ ನೋಡಾಯ್ತಾರಲ್ಲ, ಅಕೌಂಟ್ಗಳು ಹೆಂಗ್ ಸಸ್ಪೆಂಡ್ ಆಗತ್ತ ಅಂತ. ಸಸ್ಪೆಂಡ್ ಆಗ್ತಲ್ಲ, ಅದಕ್ಕೇನ್ ಕಾರಣ? ಅದಕ್ಕೇನ್ ಕಾರಣ? ಅವ್ರ ಗೈಡ್ಲೈನ್ಸ್ ಅನ್ನ ಮೀರಿದ್ರ ಅವ್ರು ಹಾಕೋರ. ವಲ್ಗರ್ ವರ್ಡ್ಸ್ ಇರ್ತಾವ, ಯೂಸ್ ಮಾಡ್ಬಾರ್ದು. ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರ, ಒಂದ್ ಹೆಣ್ಣಿಗೆ ನಿಂದನೆ ಮಾಡಿದ್ರೆ ಅದು ಅದಕ್ಕ ಸಸ್ಪೆಂಡ್ ಆಗಾಕತ್ತಾವ ಅಂತ ಇತ್ತೀಚೆಗೆ 1 ತಿಂಗಳಾಯ್ತು. ಬಾಳ ಅಕೌಂಟ್ಗಳು ಎಂತ ದೊಡ್ಡ ಅಕೌಂಟೇ ಸಸ್ಪೆಂಡ್ ಆಗುತ್ತೆ. ಬಿಗಿನರ್ಸ್ ಏನ್ ಹೇಳೋದಪ್ಪ ಅಂತಂದ್ರೆ, ಯೂಟ್ಯೂಬ್ ದಾಗ ಸ್ಟಾರ್ಟ್ ಮಾಡ್ರಿ. ಇನ್ಸ್ಟಾಗ್ರಾಮ್ ಇದು ನೀರಿನ ಮೇಲಿನ ಗುಳಿ ಆದಂಗ ಆಗಿಬಿಟ್ಟದ ನೋಡ್ರಿ ನಾನ್ ನೋಡಿದ ಪ್ರಕಾರ. ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗ್ತದ್ರಿ. ಹಂಗ ಬ್ರೋ ಹೊಸದಾಗಿ ಸ್ಟಾರ್ಟ್ ಮಾಡತ್ತಾರ, ಅವರಿಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್, ಸ್ಯಾಕ್ರಿಫೈಸ್ ಮಾಡ್ರಿ. ಸೊ ಅದೆಲ್ಲ ಮಾಡ್ರಿ, ಶೇರ್ ಮಾಡ್ರಿ. ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿ ಅಂದ್ರ ಡಿಸ್ಲೈಕ್ ಮಾಡ್ರಿ. ಮುಂದಿನ ಕಂಟೆಂಟ್ ದಾಗ ಹೆಂಗ್ ಮಾಡ್ಬೇಕಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ. ಆಯ್ತಾ? ಥ್ಯಾಂಕ್ ಯು. ಬಾಯ್.